ಫಸ್ಟ್ ಒನ್. ಈ ಗೇಮಲ್ಲಿ ವಿನ್ ಆಗಿದ್ದು ಯಾರು ಅಂದರೆ ಹಾಯ್ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಬಿಂದು ನಿರಂಜನ್. ಇದು ಬಂದುಬಿಟ್ಟು November 14th ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಒಂದು ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿ ನನ್ನ ಮಗ ಅವತ್ತು ಅವನ ಆಸೆ ಪ್ರಕಾರ ಅವ್ನು ಮ್ಯಾಗಿ ಕೇಳ್ದ. ಸೊ ಹಾಗಾಗಿ ಅವನಿಗೆ ನಾನು ಇಲ್ಲಿ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ. ಸೊ ಅವ್ನು ಮ್ಯಾಗಿ ತಿನ್ಕೊಂಡು ಸ್ಕೂಲ್ಗೆ ಹೊರಟ. ಸೊ ಅವ್ರಿಗೆ ಪಾಪ ಕಲರ್ ಡ್ರೆಸ್ ಬೇರೆ ಇಲ್ಲ, ಅದೊಂದು ಸ್ವಲ್ಪ ಅವನಿಗೆ ಬೇಜಾರು ಮಾಡ್ಕೊಂಡು ಹೊರಟ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇಲ್ಲಿ ನಾನು ಅಷ್ಟರೊಳಗೆ ನನಗೆ ಒಬ್ಬರು ಗೆಸ್ಟ್ ಕೂಡ ಬಂದರು. ಸೊ ಅವ್ರ ಜೊತೆಗೆ ನಾನು ಸ್ವಲ್ಪ ಕಾಫಿ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು. ಸೊ ಅದಾದಮೇಲೆ ನಾನಿಲ್ಲಿ ಗಿಡಗಳನ್ನೆಲ್ಲ ತೊಗೊಂಡು ಬಂದು ಸ್ವಲ್ಪ ಸನ್ಲೈಟ್ಗೆ ಇಡ್ತಾ ಇದ್ದೀನಿ. ಯಾವತ್ತಾದರೂ ಒಂದೊಂದು ಮಂತ್ಲಿ ಒನ್ಸ್ ಅಂತೂ ನಾನು ಇಡ್ತಾ ಇರ್ತೀನಿ. ಈ ಥರ ಮನೆಯಲ್ಲಿರೋ ಎಲ್ಲ ಗಿಡಗಳನ್ನ ತೊಗೊಂಡು ಬಂದು ಈ ಥರ ಸ್ವಲ್ಪ ಹೊತ್ತು ಇಟ್ಬಿಡ್ತೀನಿ. ಆವಾಗ ಏನಾಗುತ್ತೆ, ಸ್ವಲ್ಪ ಗಿಡಗಳು ಚೆನ್ನಾಗಿ ಗ್ರೋ ಆಗುತ್ತೆ. ಅಂದರೆ ತುಂಬ ಹೊತ್ತು ಇಡ್ಕೊಡ್ದು, ತುಂಬ ಬಿಸಿಲು ಬಿದ್ದರೆ ಅದು ಎಲೆಗಳೆಲ್ಲ ಸ್ವಲ್ಪ ಸುಟ್ಟೋದಂಗೆ ಆಗುತ್ತೆ. ನಾನೊಂದು ಸ್ವಲ್ಪ ಅವತ್ತು ಸ್ವಲ್ಪ ಜಾಸ್ತಿನೇ ಇಟ್ಬಿಟ್ಟೆ ಅಂತ ಅನಿಸುತ್ತೆ. ಸೊ ಒಂದು ಗಿಡ ಮಾತ್ರ ಇಲ್ಲೇನು ಪೀಸ್ ಲಿಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲಿ ಚಿಕ್ಕ ಗಿಡ മാത്ര ಸ್ವಲ್ಪ ಎಡ್ಜಸ್ ಎಲ್ಲೆಲ್ಲಿ ಸ್ವಲ್ಪ ಎಲೆಗಳೆಲ್ಲ ಸುಟ್ಟೋಗಿರೋ ಥರ ಆಗಿತ್ತು. ಸೊ ಅದನ್ನ ಹೆಂಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ 3:30 ಆಗೋಯಿತು. ನನ್ನ ಮಗನ ಕೂಡ ಕರ್ಕೊಂಡು ಬರಬೇಕಾಯಿತು. ಅದ್ರ ಜೊತೆ ನಮ್ಮ ಮನೆಯವರು ಕೂಡ ಅವರು ತ್ರಿಪುರ ಹೋಗಿದ್ರಲ್ವಾ. ಸೊ ಹಾಗಾಗಿ ಅವರು ಕೂಡ ಅವತ್ತೇ ಬಂದರು. ಸೊ ಮಗನಿಗಂತೂ ತುಂಬ ಖುಷಿ, ಯಾಕೆಂದರೆ ಅವ್ರು ಆಲ್ರೆಡಿ ತ್ರಿಪುರ ಹೋಗಿ 10 days ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವನಿಗೆ ಅವರಪ್ಪ ಕೂಡ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದುಕೊಟ್ಟಿದ್ರಿಂದ ಸ್ವಲ್ಪ ಅವ್ನು ಖುಷಿಯಾಗಿದ್ದ. ಅವತ್ತು ಚಿಲ್ಡ್ರನ್ಸ್ ಡೇ ಆಗಿದ್ದ ಕಾರಣ ನಾನು ಸ್ವಲ್ಪ ಟ್ಯೂಷನ್ ಮಕ್ಳುಗಳಿಗೂ ಕೂಡ ಸ್ವಲ್ಪ ಫನ್ ಗೇಮ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಏನಂತಂದರೆ ನಮಗೆ ಮಂಡೆಯಿಂದ ಟೆಸ್ಟ್ ಕೂಡ ಇತ್ತು. ಆ ಕ್ಲಾಸ್ ಅಂದರೆ ಆ ಟ್ಯೂಷನ್ ಟೈಮಲ್ಲಿ ನಾನು ಆಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಏನು ಡಿಸೈಡ್ ಮಾಡಿಕೊಂಡೆ, ಆಫ್ಟರ್ ಟ್ಯೂಷನ್ ಅಂದರೆ 6:30 ಆದಮೇಲೆ ಆಡಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅವಾಗಾದರೆ ಅವ್ರಿಗೆ ಓದಲಿಕ್ಕೂ ಟೈಮ್ ಸಿಗುತ್ತೆ, ಪ್ಲಸ್ ನಾನು ಸ್ವಲ್ಪ ಗೇಮ್ ಕೂಡ ಆಡಿಸ್ಬೋದು ಅನ್ನೋ ಕಾರಣ. ಈ ಗೇಮ್ ಏನಂದರೆ ಕಣ್ಮುಚ್ಕೊಂಡಿರೋರು ಇದ್ದಾರಲ್ವ, ಸೊ ಅವರು ಹಿಂದೆ ಇರೋರ ವಾಯ್ಸ್ನ ನೋಟಿಸ್ ಮಾಡಿ ಅವ್ರ ನೇಮ್ ಹೇಳ್ಬೇಕಾಗತ್ತೆ. ಆ ಥರ ವಿಮರ್ಶ ನೀನು ಅಲ್ಲೇ ಇರು, ಪಜಲ್ ಆಗಿ ಅಂತ. ಹಾಂ ರೆಡಿನಾ? ಟೋನಲ್ಲೇ ಹೇಳ್ಬೇಕು. ರಾಂಗ್. ಬಾ ಈ ಕಡೆಗೆ ಬಾ. ನೆಕ್ಸ್ಟ್. ವೆರಿ ಗುಡ್. ನೆಕ್ಸ್ಟ್. ಇನ್ನೊಂದ್ಸರಿ ಹೇಳ್ಬೋದು ಬೇಕಂದ್ರೆ. ಅವ್ಳು ಸುಮ್ಮನೆ ಇರ್ಬೇಕು ಅಚ್ಚು ನಿಮ್ಮ. ನೆಕ್ಸ್ಟ್. ವೆರಿ ಗುಡ್. ನೆಕ್ಸ್ಟ್. Very good. Next. First one. Hi. Vivasha. Very good. Next. Hi. Anup. Hi. Manju. Hi. Amrita. Hello. Huh? Hello. Lalitya. Bye. Ritvik. Very good. First one. Bye. Anup. Hi. Ritvik. Hi. Achu. Correct. ಮಕ್ಕಳಿಗೆ ಗೇಮ್ಸ್ ಅಂತಾರೆ ಅಂದರೆ ಎಷ್ಟು ಇಷ್ಟ ಅಲ್ವಾ. ಸೊ ಆಡಿಸ್ತೀನಿ ಅಂತ ಹೇಳಿದ ತಕ್ಷಣ ಅವ್ರ ಖುಷಿಗೆ ಲೆಕ್ಕನೇ ಇರಲಿಲ್ಲ ಅಂತಲೇ ಹೇಳ್ಬೋದು. ತುಂಬ ಖುಷಿಪಟ್ಟು ಎಂಜಾಯ್ ಮಾಡ್ಕೊಂಡು ಆಟ ಆಡಿದರು. ವೆರಿ ಗುಡ್. ಕೇಳಿಸೋ ಹಾಗೆ ಹೇಳ್ಬೇಕು. ಒಂದ್ಸಗೆ. ರಾಂಗ್. ಟೋನ್ ಚೇಂಜ್ ಮಾಡ್ಕೋಬೇಕು. ಇಲ್ಲ. ಸೊ ಇದಾದ್ಮೇಲೆ ನಾನು ಇನ್ನೊಂದು ಗೇಮ್ ಆಡಿಸ್ಲಿಕ್ಕೆ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡೆ. ಅದೇನು ಅಂತಂದರೆ ನಾನು ಒಂದು ವರ್ಡ್ ಹೇಳ್ತೀನಿ, ಆ ವರ್ಡಿನ ಹೆಂಡಿಂಗ್ ಲೆಟರ್ನ ತೊಗೊಂಡು ಅವ್ರು ವರ್ಡ್ಸ್ನ ಫ್ರೇಮ್ ಮಾಡಬೇಕಾಗತ್ತೆ. ಆ ವರ್ಡ್ಸ್ನ ಮತ್ತೆ ಯಾರು ರಿಪೀಟ್ ಮಾಡೋ ಆಗಿಲ್ಲ. ರಿಪೀಟ್ ಮಾಡಿದ್ರೆ ಅವರು ಔಟ್ ಆಗ್ತಾರೆ. ಟಿ ಇಂದ ಹೇಳ್ಬೇಕು. ಟಿ. ಓಕೆ. ಹಾಂ. ಎ. ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಬೇಕು. ಡಿಫ್ರೆಂಟ್ ಹೇಳಕ್ಕೆ ಟ್ರೈ ಮಾಡಬೇಕು. ಅರೈವ್. ಇ. ಮತ್ತೆ ಎನಿ ಒನ್. ಟ್ಯಾಗ್. ಜಿ. ಹೇಳು ಪರವಾಗಿಲ್ಲ. ಎಷ್ಟು ಥಿಂಕ್ ಮಾಡೇ ಹೇಳು ಪರವಾಗಿಲ್ಲ. ಟಿ. ಚಿಕ್ಕ ಸಿಲ್ಲಿ ವರ್ಡ್ಸ್.
ರೈನೋಸಾರಸ್. ಹಾಂ ಸೂರಜ್. ಓಕೆ ನೆಕ್ಸ್ಟ್ ಜಗ್. ಇದು ಜಿ. ಗೋ. ಗೋ ತುಂಬ ಕಷ್ಟ ಇತ್ತು. ರಿಪೀಟ್ ಆಯ್ತು ವರ್ಡ್. ಸೊ ಅಮೃತ ಔಟ್. ಅಮೃತ ಔಟ್. ರಿಪೀಟ್ ಮಾಡೋ ಆಗಿಲ್ಲ. ಹಾಂ ಯಾವ್ದು ಹೇಳಿದ್ದು? ಆರೆಂಜ್. ಇ. ಕಾಣಿಸಲ್ಲ, ನೀವಿಬ್ರು ಬನ್ನಿ ಈ ಕಡೆಗೆ. ವೈ. 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 ಯಾನ್. ಯಾನ್. ಹಾಂ ನೆಕ್ಸ್ಟ್. ಯಾನ್. ಎನ್. ಎನ್. ಎಷ್ಟು? ನೆಕ್ಸ್ಟ್. ನೆಕ್ಸ್ಟ್ ಹೇಳ್ದೆಲ್ಲ ಔಟ್. ಔಟ್. ಎನ್. ಔಟ್. ಔಟ್. ಒಂದ್ಸರಿ ಹೇಳಿದ್ರೆ ಮುಗೀತು. ಹಾಂ ನೀನು ಎಷ್ಟು ಹೇಳಿದ್ಯಲ್ಲ? ಹಾಂ ಹಾಂ ಇ. ಹಾಂ ಇಶಿತಾ. ಇಶಿತ್. ಹಾಂ ಓಕೆ. ಎ. ಹೇಳ್ಕೊಡೋಚ್ಚು ಕಿವಿಲಿ ಹೇಳ್ಕೊ. ಹಾಂ ವೆರಿ ಗುಡ್. ಇ. ಇಂಚರ. ಹ್ಞೂ ಹಾಂ ಯಾವುದೋ ಲಾಸ್ಟ್ ಲೆಟರ್ ಯಾವ್ದು ಹೇಳ್ದು? ಹಾಂ ಸಿಂಗ್. ಜಿ. ಮತ್ತೆನಾ? ಹಾಂ ಆಂಟಿ 8. ಓಕೆ. ಇಲ್ಲ ಇಲ್ಲ ಇಲ್ಲ. ಹಾಂ ಲಾಸ್ಟ್ ಬೆಂಚ್. ಹೇಳಿ. ಎನ್ಕರೇಜ್ಮೆಂಟ್ ಹೇಳಿರಲಿಲ್ಲ ಅಲ್ಲ? ಹಾಂ ಹ್ಞೂ ಇನ್ನು 5 ನಿಮಿಷ ಬೇಕಾದಷ್ಟಿದ್ದಾವೆ. ಅವನೇ ಹೇಳ್ಬೇಕು. ಏ ಟೀ ಬಂದಿರೋದು ಅವನಿಗೆ. ವೈ ವೆರಿ ಗುಡ್. ಹಾಂ ವಿಮರ್ಶಾ. ಇನ್ನೊಂದು ನಿಮಿಷ ಆಗಿದ್ರೆ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತಿದ್ದೆ. ಹಾಂ ಪೆನ್. ವೆರಿ ಗುಡ್. ಆರ್ಗನೈಸ್. ಇ. ವಿಮರ್ಶಾ. ಎಂಟರ್ ಹೇಳಿರ್ಲಿಲ್ವಾ ಯಾರು? ಹಾಂ ಓಕೆ. ಹಾಂ ಹಾಂ ಆರ್. ರೋಲ್. ಎಲ್. ಇವಾಗ ಈ ಗೇಮಲ್ಲಿ ಯಾರು ವಿನ್ನರು? ಈ ಗೇಮಲ್ಲಿ ವಿನ್ ಆಗಿದ್ದು ಯಾರು ಅಂದರೆ ಅಚಿಂತ್ಯ. ಅಚಿಂತ್ಯ ಅವರಿಗೆ ಇವಾಗ ಒಂದು ಗಿಫ್ಟ್ ಕೊಡೋಣ. ಹಿಂದೆ ಹೋಗಿ ಹಿಂದೆ. ಸೊ ಈ ಥರ ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ದಿನ ಖುಷಿ ಪಡಿಸಿದ್ದಾಯಿತು. ಸೊ ಮಕ್ಕಳದ್ದು ತುಂಬ ಖುಷಿ ಪಟ್ಟರು. ಸೊ ಇದಾಗಿತ್ತು ಈ ಒಂದು ನವೆಂಬರ್ 14 ಒಂದು ದಿನದ ಒಂದು ವ್ಲಾಗ್ ಆಗಿರುತ್ತೆ. ಇಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.